ಒಬ್ಬ ಗುರುಗಳ ಹತ್ರ ಹೋದಂತ, ಯಪ್ಪ ನನಗಿನ್ನೂ ಸಂತಾನ ಆಗಿಲ್ಲರಿ ಅಂತ. ಸಂತಾನ ಆಗಿಲ್ಲ, ಸಂತಾನ ಸೌಭಾಗ್ಯ ಕೊಡ್ರಿ ಅಂದ್ರೆ ಇವರು ಗುರುಗಳು 12 ಅಮಾಸಿ 12 ಹುಣ್ಣಿಮೆ ಬಂದು ನಡ್ಕೋರಪ್ಪ ಮಠಕ್ಕಂದ್ರೆ. ಮೊದಲ ಹೇಳೋಕ್ಕಿಂತ ಮೊದಲು ಅವ್ರು ಒಂದು ಪ್ರಶ್ನೆ ಮಾಡ್ಬೇಕಾಯ್ತು ಶಿಷ್ಯನಿಗೆ, ನಿನ್ನ ಲಗ್ನ ಎಷ್ಟು ವರ್ಷ ಆತಪ್ಪ, ನೀವು ದಂಪತಿಗಳು ಚೆನ್ನಾಗಿದ್ದೀರಾ, ಆರೋಗ್ಯ ಚೆನ್ನಾಗಿದೆ ಇಲ್ಲೋ, ಅಥವಾ ವೈದ್ಯರ ಸಲಹೆಯನ್ನು ಪಡೆದಿರೋ ಇಲ್ಲೋ, ನೀವು ಆರೋಗ್ಯವಂತ ಮನಸ್ಸು ಐತೋ ಇಲ್ಲೋ, ಆರೋಗ್ಯವಂತ ಶರೀರ ಐತೋ ಇಲ್ಲೋ, ನೀವು ದಂಪತಿಗಳು ಒಂದೇ ಮನೆಯಲ್ಲಿ ವಾಸವಾಗಿದ್ದೀರೋ ಇಲ್ಲೋ ಅಂತ ಕೇಳ್ಬೇಕಾಗಿತ್ತು. ಕೇಳಾರ್ದ 12 ಅಮಾಸಿ ನಡ್ಕೋರಪ್ಪ ಮಠಕ್ಕೆ ಅಂದ್ಬಿಟ್ಟು 12 ಅಮಾಸಿ ಆದವು, 13ನೇ ಅಮಾಸಿ ಆದವು, 14ನೇ ಅಮಾಸಿಗೆ ಹೋದ, 13 14ಕ್ಕೆ ಹೋದ. ಗುರುಗಳ ನನಗಿನ್ನೂ ಸಂತಾನ ಆಗಿಲ್ಲ ರೀ. ಅವಾಗ ಗುರುಗಳು ಕೇಳಿದ್ರೆ ನಿನ್ನ ಲಗ್ನ ಆಗೈತಿಲ್ಲ ತಮ್ಮ ಅಂದ್ರೆ, ನಂದು ಇನ್ನೂ ಲಗ್ನನ ಆಗಿಲ್ಲ ರೀ ಅಂದ. ಅಂದರೆ ಇದ್ರ ಅರ್ಥ ಏನು ಅಂದರೆ, ಎಲ್ಲಿವರೆಗೆ ಆಧ್ಯಾತ್ಮ ಲಗ್ನ ಆಗೋದಿಲ್ಲ ಅಲ್ಲಿವರೆಗೆ ಮುಕ್ತ ಆಗೋದಿಲ್ಲ, ಶರಣ ಸತಿ ಲಿಂಗಪತಿ ಸಂಭ್ರಮದ ಮದುವೆ ಆಗೋದಿಲ್ಲ, ಎಲ್ಲಿವರೆಗೆ ಗುರುಪುತ್ರ ಆಗೋದಿಲ್ಲ, ಗುರುವಿನಿಂದ ಕರುಣೆ ಪಡ್ಕೊಳ್ಳಂಗಿಲ್ಲ, ಅವ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ, ಸಜ್ಜನರ ಸಂಘ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜೀವನದಲ್ಲಿ ಧರ್ಮದ ಬಂಧನ, ಆಧ್ಯಾತ್ಮದ ಬಂಧನ, ಗುರು ಶಿಷ್ಯರ ಬಂಧನ, ತಾಯಿ ಮಕ್ಕಳ ಬಂಧನ ಬಹಳ ಶ್ರೇಷ್ಠವಾದ, ಬಹಳ ಶ್ರೇಷ್ಠವಾದ. ಯಾಕಂದ್ರೆ ತಾಯಿ ಮಕ್ಕಳು, ಗುರು ಶಿಷ್ಯರು, ಗಂಡ ಹೆಂಡತಿ, ಇದು ಬಹಳ ಶ್ರೇಷ್ಠವಾದ ಬಂಧನ. ಇವುಗಳಲ್ಲಿ ಸಾಮರಸ್ಯವನ್ನು ಕಾಣಬೇಕು, ಸಾಮರಸ್ಯವನ್ನು ಹೊಂದಬೇಕು, ಸಾಮರಸ್ಯವನ್ನು ಕಾಣುವಂಥ ಭಾಗ್ಯವಂತರಾಗಬೇಕು. ಯಾಕಂದ್ರೆ ನಾಡಿನಲ್ಲಿ ನಾವು ನಿಜವಾಗಿ ಪುಣ್ಯಶಾಲಿಗಳು. ಇವತ್ತು ನಿಸರ್ಗವನ್ನು ನೋಡಿ ನಾವೆಲ್ಲ ಆನಂದ ಪಡಬೇಕು. ನಾವು ನಿಸರ್ಗವನ್ನು ಹಾಳು ಮಾಡಬಾರ್ದು, ನಿಸರ್ಗ ಪ್ರೇಮಿಗಳಾಗಬೇಕು, ಕರ್ತವ್ಯದಲ್ಲಿ ದೇವರನ್ನು ಕಾಣಬೇಕು, ಕಾಯಕದಲ್ಲಿ ನಿಷ್ಠೆಯಿಂದ ಕಾಯಕವನ್ನು ಮಾಡಿ ನಾಯಕನಾಗಬೇಕು, ಕಾಯಕದಲ್ಲಿ ಎತ್ತರಕ್ಕೆ ಹೋಗಬೇಕು. ಕಾಯಕ ಇಲ್ಲದ ದೇವರು ಯಾವ ಕೆಲಸನೂ ಮೆಚ್ಚೋದಿಲ್ಲ. ಕಾಯಕವನ್ನು ಮಾಡಿದಾಗ ದೇವರು ಮೆಚ್ತಾನೆ, ದೇವರು ಅನುಗ್ರಹ ಮಾಡ್ತಾನೆ. ಇವತ್ತು ಗೋಲಿಗೇರಿ ಗೊಲ್ಲಾಳೇಶ್ವರ ಕುರಿಯನ್ನು ಕಾಯ್ದ, ಕುರಿ ಇಕ್ಕಿಯಲ್ಲಿ ಲಿಂಗವನ್ನು ಕಂಡ. ಉಪ್ಪಲಗಿರಿ ಸಂಗಮನಾಥ ತುಪ್ಪದ ಕೊಡ ತೊಗೊಂಡು ಸೀದಾ ಶ್ರೀಶೈಲಕ್ಕೆ ಬರೇ 1 ತಾಸಿನ ಶ್ರೀಶೈಲಕ್ಕೆ ಹೋಗ್ಯಾನ ಉಪ್ಪಲಗಿರಿಯಿಂದ. ಇದಕ್ಕೆಲ್ಲ ಕಾರಣ ಅಂದ್ರೆ ಅವರ ಶ್ರದ್ಧೆ, ಭಕ್ತಿ, ವಿಶ್ವಾಸ. ಅವರು ಗುರುವಿಗೆ ಬಾಗಿದ್ರು, ಧರ್ಮಕ್ಕೆ ಬಾಗಿದ್ರು, ತಾಯಿಗೆ ಬಾಗಿದ್ರು, ತಂದೆಗೆ ಬಾಗಿದ್ರು. ಅದಕ್ಕೆ ಬಾಗಿ ನಡೆದಾಗ ಭಗವಂತ ಒಲಿತಾನೆ. ಪಾಂಡವರು 5 ಮಂದಿ, 5 ಮಂದಿಯಾಗ ಅವರು ಕೌರವ್ರು 101 ಮಂದಿ. ಪಾಂಡವರು 5 ಮಂದಿ ಬಾಗಿದ್ರು ಯಾರಿಗೆ? ಭಗವಂತಗೆ. ಪಾಂಡವರು ಬಾಗಿದ್ರು ಅಂದಲೇ ಭಗವಂತ ಬಾಗಿದವರು ಬೆನ್ನು ಕಾದ, ತಲೆ ಕಾದ, ಅವರ ಬದುಕಿನ ಕಾದ, ಅವರ ಮಾನ ಪ್ರಾಣವನ್ನು ಕಾಪಾಡಿದ. ಪಾಂಡವರು ಬಾಗಿದ್ರು, ಅವರ ಮಾನ ಪ್ರಾಣವನ್ನು ಕಾಪಾಡಿದ ಪರಮಾತ್ಮ, ಅವರ ಬದುಕನ್ನು ಕಾಪಾಡಿದ, ಅವ್ರ ಹೆಸರು ಕಾಪಾಡಿದ. ಪಾಂಡವ್ರ ಹೆಸರು ಇವತ್ತು ಸೂರ್ಯ ಚಂದ್ರಾದಿಗಳು ಇರೋ ಪರ್ಯಂತರ ಅಜರಾಮರ. ಕೌರವರು ಬಾಗಲಿಲ್ಲ, ನಾಶ ಆದರು. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಸುಖಸ್ಯ ಮೂಲಂ ಧರ್ಮ. ನನ್ನ ಹೆಸರು ವಿಶ್ವೇಶ್ವರಯ್ಯ ಪಾಟೀಲ್ ಅಂತೇಳಿ, ನನ್ನ ಪ್ರಾಪರ್ ಚಿಕ್ಕಸಂಗಮರಿ. ಈಗ ನಾನು ಸುಮಾರು ಈ ಗುರುದೇವ್ ಶಾಸ್ತ್ರಿಗಳನ್ನು ಒಂದು 20-25 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ. ಅವರು ನಮ್ಮ ಚಿಕ್ಕಸಂಗಮಕ್ಕೂ ಕೂಡ ಬರ್ತಿರ್ತಾರೆ, ಅವಿಂದ ಮೇಲೆ ಅಲ್ಲೆಲ್ಲ ಪ್ರವಚನಗಳನ್ನ ಹೇಳ್ತಾರೆ. ಆಮೇಲೆ ಮಠಮಾನ್ಯಗಳಿಗೆ ಎಲ್ಲ ಕಡೆನೂ ಅವ್ರು ಚಿರಪರಿಚಿತರು. ಹಳ್ಳಿಗಳಲ್ಲಿ ಸುಮಾರು ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ. ಮದುವೆ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಅದರ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮುಂದೆ ನಿಂತ್ಕೊಂಡು ಭಾಳ ದಿವಸಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಭಾಳ ಒಳ್ಳೆಯ ಪ್ರಾವೀಣ್ಯತೆ ಪಡೆದಂಥ ಪಂಡಿತರು ಅಂತ ಹೇಳ್ಬೋದು. ಸುಮಾರು ಇವರು ಹಳ್ಳಿಗಳಲ್ಲಿ ಭಾಳ ಪ್ರಸಿದ್ಧಿ. ಯಾಕಂತಂದ್ರೆ ಇವರು ಪುರಾಣ ಆಮೇಲೆ ಪ್ರವಚನಗಳನ್ನು ಭಾಳ ಎಲ್ಲರಿಗೂ ತಿಳಿಯುವ ಹಾಗೆ, ಹಳ್ಳಿಗಳ ಜನರಿಗೆ ತಿಳಿಯುವ ಹಾಗೆ ಅವರ ಆ ಒಂದು ಇದರ ಶೈಲಿ ಒಳಗೆ ಹೇಳ್ತಾರೆ. ಭಾಳ ಒಳ್ಳೆಯ ವಾಗ್ಮಿಗಳು, ಆಮೇಲೆ ವಾಕ್ಯ ಇದೆ, ಚೆನ್ನಾಗಿ ಮಾತಾಡ್ತಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವ್ರಿಗೆ ಬರಲಿ ಅಂತೇಳಿ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊತಾನೆ. ಅದೇ ರೀತಿಯಾಗಿ ಅವ್ರು ಪ್ರತಿ ವರ್ಷ ಕೂಡ ಅವರಲ್ಲಿ ಹೂಲಿಗೆರೆಯಲ್ಲಿ ಕಾಡಸಿದ್ದೇಶ್ವರ ಮಠ ಇದೆ ಅವ್ರದ್ದು. ಅಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾರೆ. ಆಮೇಲೆ ಉಡಿ ತುಂಬುವ ಕಾರ್ಯಕ್ರಮ ಆಗಿರ್ಬೋದು, ಇನ್ನೂ ಅನೇಕ
ಜನ ಉಪಯೋಗಿ ಆಗುವಂಥ ಕಾರ್ಯಕ್ರಮವನ್ನು ಕೂಡ ಅವರು ಹಾಕ್ಕೊಂಡಿರ್ತಾರೆ. ನಾನು ಕೂಡ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀನಿ. ನಾವು ಈ ದೈವತ್ವದ ಕಡೆಗೆ ಹೋಗಬೇಕು, ನಮ್ಮ ಮನಸ್ಸನ್ನು ದೈವತ್ವದ ಕಡೆ ಸೆಳ್ಕೋಬೇಕು ಅನ್ನೋಂತಂದಾದರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ದೇಹ ಒಂದು ಕುರುಪಾವಸ್ಥೆ ಅಥವಾ ಒಂದು ಜಡ ಸ್ಥಿತಿಗೆ ಬರುವಾಗ ಅವಾಗ ದೈವದ ಕಡೆ ಹೋಗಬೇಕು ನಾವು, ಈ ಥರ ಮನೋಭಾವನೆ ಇರುವಂಥದ್ದು. ಸೊ ಏನು ಹೇಳ್ತೀರಿ ಈ ದೈವತ್ವದ ಬಗ್ಗೆ? ನೋಡ್ರಿ, ಅವರವರ ಭಾವದಲ್ಲಿ, ಅವರವರ ಭಕ್ತಿಯಲ್ಲಿ, ಅವರವರ ತೆರನಂತಿ ಋತಿಯನ್ನು ಶಿವಯೋಗಿ. ಅವರಿಗವರ ಮನವೊಲಿದದ್ದೇ ಬ್ರಹ್ಮ. ಬಲಿದ ಲೌಕಿಕನಿಗೆ ಸತಿಪುತ್ರಾದಿಗಳೇ ಬ್ರಹ್ಮ. ಆದರೆ ಮುಕ್ತಿ ಪಡಿಬೇಕಾದ್ರೆ, ಜೀವನದಲ್ಲಿ ಸದ್ಗತಿ ಹೊಂದಬೇಕಾದ್ರೆ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ. ಹಂಗಾರೆ ನಾವು ಇದನ್ನು ಬಿಡಬೇಕಾದ್ರೆ, ಮೋಹ ಮಮಕಾರ ಬಿಡಬೇಕಾದ್ರೆ ಮತಿಗೆ ಮಂಗಲ ಆಗಬೇಕು, ಬದುಕಿಗೆ ಮಂಗಲ ಆಗಬೇಕು. ಹಂಗಾರೆ ಉತ್ತಮರ ಸಂಘ ನಮಗೆ ಬೇಕು. ಮತಿಗೆ ಮಂಗಲ ಸಿಗಬೇಕಾದ್ರೆ, ಬುದ್ಧಿಗೆ ಬಾಳಿಗೆ ಮಂಗಲ ಆಗಬೇಕಾದ್ರೆ, ಮತಿಗೆ ಮಂಗಲವನ್ನು ಕರುಣಿಸುವುದು ಉತ್ತಮರ ಸಂಘ, ಸಜ್ಜನರ ಸಂಘ, ಸಾತ್ವಿಕರ ಸಂಘ, ಅಂದ್ರೆ ಮತಿವಂತರ ಸಂಘ. ಸದಾಕಾಲ ಸಜ್ಜನರ ಆಶ್ರಯದಲ್ಲಿ ಬೆಳಿಬೇಕು, ದೊಡ್ಡವರ ಅನುಗ್ರಹದಲ್ಲಿ ಬೆಳಿಬೇಕು, ದೊಡ್ಡವರ ಕೃಪಾಕ್ಷೇತ್ರದಲ್ಲಿ ಕಾರುಣ್ಯದಲ್ಲಿ ಬೆಳಿಬೇಕು. ಇವತ್ತು ಜಗತ್ತಿನಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನನ್ನು ನಾವು ಯಾಕೆ ನೆನೆಸ್ತೀವಿ ಅಂದರೆ, ಅವನತಿಯಲ್ಲಿರ್ತಕ್ಕಂಥ ಈ ಮಾನವ ಧರ್ಮವನ್ನು, ಈ ಸನಾತನ ಧರ್ಮವನ್ನು, ಈ ಪವಿತ್ರವಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಧರ್ಮವನ್ನು 12ನೇ ಶತಮಾನದಲ್ಲಿ ಅದನ್ನು ಕಾಪಾಡಿದ, ರಕ್ಷಣೆ ಮಾಡಿದ, ಅದನ್ನು ಹೊಳ್ಳಿ ಪ್ರಚಾರ ಮಾಡಿದ, ಬೆಳಕಿ ತಂದ. ಅವನತಿ ಹಂತದಲ್ಲಿತ್ತು. ಅದಕ್ಕೆ ಕಾರಣ ಅಂದರೆ ಅವನಲ್ಲಿರ್ತಕ್ಕಂಥ ಗುರುಭಕ್ತಿ, ದಯಾ, ಅಂತಃಕರಣೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗನ ಒಲಿಸುವ ಪರಿ ಎನ್ನುವಂತೆ ಬಸವಣ್ಣನ ಸಪ್ತ ಸೂತ್ರಗಳು ಇವತ್ತಿನ ಜಗತ್ತಿಗೆ ಮಾದರಿಯಾಗಿದೆ. ಬಸವಣ್ಣ ಅಂದ ಮಾತ್ರಕ್ಕೆ, ಬಸವಣ್ಣನ ತತ್ವ ಹೇಳಿದ ಮಾತ್ರಕ್ಕೆ ನಾವು ಮುಕ್ತರಾಗುವುದಿಲ್ಲ. ಬಸವಣ್ಣನ ಸಪ್ತ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವು ಬಸವಣ್ಣನ ಸಪ್ತ ಸೂತ್ರಗಳು ಇರುವುದ ಈ ಮಾನವ ಕುಲಕ್ಕೈತಿ, ಮಾನವ ಧರ್ಮಕ್ಕೈತಿ. ಅವ ಬಸವಣ್ಣ ಮನುಷ್ಯ ಜನ್ಮಕ್ಕೆ ಹೇಳ್ಯಾನವ, ಮಾನವರಿಗೆ ಹೇಳ್ಯಾನ, ಅರಿವಿನ ಜನ್ಮ ಇದು, ಅನರ್ಥ ಆಗಬಾರ್ದು. ಅನರ್ಥ ಆಗಬಾರ್ದು ಅಂದ್ರೆ ಸಪ್ತ ಸೂತ್ರಗಳನ್ನು ಜೀವನದಾಗ ಅಳವಡಿಸ್ಕೋಬೇಕು. ಅಂದಾಗ ನಾವು ಬದುಕಿಗೆ, ಇಲ್ಲಾಂದ್ರೆ ಹೋಗುತ್ತಿರುವುದು ಕಾಯಿ ವ್ಯರ್ಥ. ಇದರ ಲಾಘವ ತಿಳಿದವನು ಯೋಗಿ ಸಮರ್ಥ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು. ಹಂಗಾರೆ ಮುಕ್ತಿ ಯಾವಾಗ ಪಡೆಯದಪ್ಪ ನೀನು? ಹಂಗೆ ಹೋಗುದ. ಅದಕ್ಕೆ ಮುಪ್ಪಿಂದ ಅಪ್ಪು ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಸಿರಿ ಎಂಬುದು ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ. ಯಾಕಂದ್ರೆ ತನ್ನ ತಾನು ಅರಿತಡೆ ಮುಕ್ತ, ತನ್ನ ತಾನು ಅರಿಯದಿದ್ದಡೆ ಹೇಗೆ ಮಹಾತ್ಮ? ಮೊದಲು ನಾವು ಮಹಾತ್ಮರಾಗಬೇಕಾದ್ರೆ, ಸಂತರಾಗಬೇಕಾದ್ರೆ, ಭಕ್ತಿವಂತರಾಗಬೇಕಾದ್ರೆ, ಭಾಗ್ಯವಂತರಾಗಬೇಕಾದ್ರೆ ನಮ್ಮನ್ನು ನಾವು ತಿಳಿಬೇಕು. ಆರು ನಾನೆಂದು ವಿಚಾರಿಸು, ಆರು ನಾನೆಂದು ವಿಚಾರಿಸು. ಅಲ್ಲ, ನಮ್ಮನ್ನು ನಾವು ತಿಳಿಯುವ ಬಗೆ ಹೇಗೆ? ನಮ್ಮನ್ನು ನಾವು ತಿಳ್ಕೊಬೇಕಾದ್ರೆ ದುರಿತ ಕರ್ಮವನ್ನು ಬಿಟ್ಟು ಬಿಡಬೇಕು, ಸತ್ಸಂಗದ ಬರಬೇಕು, ಗುರುವಿನ ಕರುಣೆ ಪಡ್ಕೋಬೇಕು, ಗುರುವಿಗೆ ಬಾಗು, ಶಿವಜ್ಞಾನಿಯಾಗು. ನಿಮ್ಮನ್ನು ನಾವು ಮಾನವರಾದವರು ಮಾನವೀಯ ಮೌಲ್ಯಗಳನ್ನು ತಿಳಿಬೇಕಾದ್ರೆ ಗುರುವಿಗೆ ಬಾಗಬೇಕು, ಧರ್ಮಕ್ಕೆ ಬಾಗಬೇಕು. ಹುಬ್ಬಳ್ಳಿ ಸಿದ್ಧಾರೂಢ 12 ವರ್ಷ ಗುರುವಿನ ಸೇವೆ ಮಾಡಿದ, ಜಗದ್ಗುರು ಆದ, ಅದ್ವೈತ ಸಾರ್ವಭೌಮನಾದ. ಸಿದ್ಧಾರೂಢ ಮಹಾತ್ಮ 12 ವರ್ಷ ಗುರುವಿನ ಸೇವಾ, ಗಜದಂಡ ಶಿವಯೋಗಿ ಶಿವಾಚಾರ್ಯ ಸೇವಾ ಮಾಡಿದ. 12 ವರ್ಷ ಕುದುರೆ ಸೇವಾ ಮಾಡಿದ, ಗುರುಗಳು ಮಠದ ಬಾಂಡೆ ತಿಕ್ಕಿದ, ಅಡಿಗೆ ಮಾಡಿದ, ಕಟ್ಟಿಗೆ ಹೊಡೆದ ದಾಸೋಹಕ್ಕೆ. ಅದು ಮಾಡಿದ ಪುಣ್ಯದ ಫಲವಾಗಿ ಇವತ್ತು ಸಿದ್ಧಾರೂಢ ಜಗತ್ತಿನಲ್ಲಿ ಆರೂಢ ಜ್ಯೋತಿ ಆದ. ಅದಕ್ಕೆ ನಮ್ಮನ್ನು ನಾವು ತಿಳ್ಕೊಬೇಕಾದ್ರೆ ಮೊದಲು ಶಿವ ಜ್ಞಾನಿ ಆಗಬೇಕಾದ್ರೆ ಗುರುವಿಗೆ ಬಾಗಬೇಕು, ಧರ್ಮಕ್ಕೆ ಬಾಗಬೇಕು. ಗುರುವಿಗೆ ಬಾಗು, ಧರ್ಮಕ್ಕೆ ಬಾಗು, ತಂದೆ ತಾಯಿಗೆ ಬಾಗು, ಸಮಾಜಕ್ಕೆ ಬಾಗು, ದೇಶಕ್ಕೆ ಬಾಗು. ದೇಶವನ್ನು, ಸಮಾಜವನ್ನು, ತಂದೆ ತಾಯಿಯನ್ನು ಗೌರವದಿಂದ ಕಾಣು. ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ. ಜನನಿ ಜನ್ಮಭೂಮಿ, ಈ ತಾಯ್ನಾಡು ಭಾರತ ಮಾತೆ, ಈ ಕನ್ನಡ ತಾಯಿಯ ಪುಣ್ಯಭೂಮಿ, ಹಡದ ತಾಯಿ ನಿನಗೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠ, ಸ್ವರ್ಗಕ್ಕಿಂತಲೂ ಅತಿ ಉತ್ತಮ. ಅದಕ್ಕೆ ನಾವು ಮೊದಲು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಗುರುದೇವೋಭವ,
ಭಕ್ತ ದೇವೋಭವ, ಈಗ ದರಿದ್ರ ದೇವೋಭವ, ವಿದ್ಯಾರ್ಥಿ ದೇವೋಭವ, ಮತ್ತು ಈಗ ಇನ್ನೊಂದು ಏನಾಗಿತ್ತಪ್ಪ ಹೊಸದಾಗಿ ಎಲ್ಲ ಆಧ್ಯಾತ್ಮವನ್ನು ಮರೆಯಾಕತ್ಯಾರ. ಇವತ್ತು ಇದೇ ನಮ್ಮ ಭಾಗದ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸುಕ್ಷೇತ್ರ ಹೂಲ್ಗೇರಿ ಪಂಡಿತ್ ವೇದಮೂರ್ತಿ ಗುರುದೇವ್ ಶಾಸ್ತ್ರಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಭಾಗದ ಅತ್ಯಂತ ಪರಮ ಪೂಜ್ಯ ಗುರುಗಳು ಭಾಳ ಅದ್ಭುತವಾಗಿ ಪ್ರವಚನ ಮಾಡ್ತಾರೆ. ನಮ್ಮ ತಾಯಿಯ ಸಂಸ್ಕಾರದಿಂದ ನನಗೆ ಈಗ 39 ಏಜು. ನನಗೆ ಚಿಕ್ಕವನಿದ್ದಾಗ ಪರಮ ಪೂಜ್ಯ ನಾವು ಗುರುದೇವ್ ಶಾಸ್ತ್ರಿ ಹೂಲ್ಗೇರಿ ಅಜ್ಜ ಅವ್ರನ್ನ ನೋಡಿದ್ದೀವಿ. ನಮ್ಮ ಊರಿಗೆ ಭಾಳ ಸಲ ಬರ್ತಿದ್ರು ಇವರು. ನಾನೊಬ್ಬ ಭಾವೈಕ್ಯತೆ ಈ ದೇಶದ ಈ ಸಮಾಜದ ಮುಸಲ್ಮಾನಾಗಿ ಯಾವುದೂ ಕೂಡ ಅವರು ಭೇದ ಭಾವ ಎಲ್ಲ ಸರ್ವಧರ್ಮ ಸಮನ್ವಯ ವ್ಯಕ್ತಿಗಳನ್ನು ತೊಗೊಂಡು ಭಾಳ ಅದ್ಭುತವಾದಂಥ ಜ್ಞಾನಿಗಳಿದ್ದಾರೆ. ಗುರುದೇವ್ ಶಾಸ್ತ್ರಿ ಅವರಿಗೆ ಬರುವಂಥ ದಿನಮಾನಗಳಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಭಕ್ತರಿದ್ದಾರೆ. ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಟಿ ವಿ ಕಾರ್ಯಕ್ರಮ ಕೊಟ್ಟಿದ್ದಾರೆ, ದೂರದರ್ಶನ ಕೊಟ್ಟಿದ್ದಾರೆ. ನಮ್ಮ KTTV ಏನು ಚಾನಲ್ ಇದೆ, ನಮ್ಮ ಪ್ರವೀಣ್ ಹಡ್ಪದ್ ಅವ್ರ ನೇತೃತ್ವದಲ್ಲಿ ನಮ್ಮ ಪರಮ ಪೂಜ್ಯ ಗುರುದೇವ್ ಶಾಸ್ತ್ರಿ ಹೂಲ್ಗೇರಿ ಅಜ್ಜ ಅವ್ರಿಗೆ ಭಗವಂತನು ಸದಾಕಾಲ ಸುಖ, ಶಾಂತಿ, ಆಯುಷ್, ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಸಮಾಜ ಕಾರ್ಯಕ್ಕೆ ಅವರು ಆಗಲಿ ಮತ್ತು ನನ್ನಂಥ ನೂರಾರು ಭಕ್ತರನ್ನು ಆಶೀರ್ವದಿಸಲಿ, ಸಮಾಜ ಸೇವಾ ಕಾರ್ಯ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ. ಆ ಗುರು ಕಾಡಸಿದ್ದೇಶ್ವರ ನಮ್ಮನ್ನೆಲ್ಲರನ್ನೂ ಸಂರಕ್ಷಣೆ ಮಾಡಲಿ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಭಾಳ ಒಂದು ವೈಭವ ಆಗ್ರದೆ ಭಾವೈಕ್ಯತೆವಾಗಿ ಜಾಗೃತಿ ಮೂಡಿಸುವಂಥ ಹೂಲ್ಗೇರಿ ಪುಣ್ಯಕ್ಷೇತ್ರ, ಸುಕ್ಷೇತ್ರ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವೆಲ್ಲ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಅಂತ ಹೇಳ್ತೀವಿ, ಶರಣು ಶರಣಾರ್ಥಿ ಅಂತ ಹೇಳ್ತೀವಿ. ಎಲ್ಲ ಕಡೆ ಇದೆ. ಈಗ ಉದಾಹರಣೆಗೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಸಲಾಮ್ ಅಲೈಕಮ್ ಅಂದ್ರೆ ಅಸ್ಸಲಾಮ್ ಅಲೈಕಮ್, ನಮಸ್ಕಾರ, ಪ್ರತಿ ನಮಸ್ಕಾರ. ಇವರು ಶರಣು ಅಂದರೆ ಶರಣು ಶರಣಾರ್ಥಿ. ಅದೇ ನೀವು ಕ್ರಿಶ್ಚಿಯನ್ ಹೋದರೆ ಅವರು ಪ್ರೇಸ್ ಲಾರ್ಡ್ ಅಂತಾರೆ, ಗಾಡ್ ಅಂತಾರೆ. ಅದೇ ರೀತಿ ಜೈನ್ ಧರ್ಮದಲ್ಲಿ ಜೈ ಜಿನೇಂದ್ರ ಅಂತಾರೆ. ಹೀಗೆ ಉದಾಹರಣೆ ನೀವು ಸಿಖ್ ಧರ್ಮದಲ್ಲಿ ಹೋದರೆ ಸತ್ ಶ್ರೀಕಾಲ್ ಜಿ ಅಂತ ಹೇಳ್ತಾರೆ. ಇಂಥ ಒಬ್ಬ ಪರಮ ಪೂಜ್ಯರು ನಮ್ಮ ಭಾಗದಲ್ಲಿ ಇದ್ದುದು ಭಾಳ ಸಂತೋಷ. ಅವರಿಗೆ ಮತ್ತೊಮ್ಮೆ ನಾನು ಈ ಭಾಗದಲ್ಲಿ ಅನೇಕ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಬಾಗಲಕೋಟೆ, ಬಿಜಾಪುರ, ಈ ಕಡೆ ಹುಬ್ಬಳ್ಳಿ, ಧಾರವಾಡ ಎಲ್ಲ ಕಡೆನೂ ಅವರು ಪ್ರವಚನ ಮಾಡಿದ್ದಾರೆ. ಸುದೀರ್ಘ ಒಂದು 35ರಿಂದ 40 ವರ್ಷ ಅವರು ಪ್ರವಚನವನ್ನು ಮಾಡಿ ಈ ನಾಡಿಗೆ ಬೆಳಕನ್ನು ನೀಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಯಶಸ್ವಿ ಆಗಲಿ, ಅವರ ತುಂಬು ಜೀವನ ಯಶಸ್ವಿ ಆಗಲಿ. ಅವರಿಗೆ ಗುರು ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಾದ ಅವರಿಗೆ, ಅವರ ಕುಟುಂಬಕ್ಕೆ ಹಾಗೂ ನಮ್ಮ ನಾಡಿಗೆ, ವಿಶೇಷವಾಗಿ ನಮ್ಮ ಬಾಗಲಕೋಟೆ, ಬದಾಮಿ, ಹೂಲ್ಗೇರಿ ಎಲ್ಲರಿಗೂ ಕೂಡ ಒಳಿತನ ಮಾಡಲಿ. ಒಂದೇ ರೇಣುಕಂ ಜಗದ್ಗುರು ಅಂತ ಏನು ಹೇಳ್ತೀವಿ ನಾವು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಇಷ್ಟು ಹೇಳಿ ಪರಮ ಪೂಜ್ಯ ಏನು ಪಂಡಿತ್ ವೇದಮೂರ್ತಿ ಗುರುದೇವ ಶಾಸ್ತ್ರಿ ಹೂಲ್ಗೇರಿ ಅಜ್ಜಾರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಹೇಳುತ್ತೇನೆ. ನಾವು ಹುಟ್ಟಿದ್ದು ಬದಾಮಿ ತಾಲೂಕು ಹೂಲ್ಗೇರಿ ಗ್ರಾಮದಲ್ಲಿ. ಆಧ್ಯಾತ್ಮ, ವೇದಾಂತ, ವೈದಿಕ ಇವುಗಳನ್ನು ಶಿಕ್ಷಣ ಪಡೆದದ್ದು ಗುಳೇದಗುಡ್ಡದ ಶ್ರೀ ಮರಡಿ ಮಠದ ಉಜ್ಜಯಿನಿ ಪೀಠದ ಶಾಖಾ ಮಠವಾದ ಕಾಡಸಿದ್ದೇಶ್ವರ ಸಂಸ್ಥಾನ ಮರಡಿ ಮಠದ 10ನೇ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಅವರ ಗರಡಿಯಲ್ಲಿ, ಅವರ ಪರಿಶುದ್ಧವಾದ ತಾಯ್ತನದ ಅಂತಃಕರಣೆಯ ಬೆಳಗಿನಲ್ಲಿ ಬೆಳಗಿದವರು ನಾವು. ಪರಮ ಪೂಜ್ಯರು ನಮಗೆ ವಿದ್ಯೆಯನ್ನು ಕಲಿಸಿದರು. ಜೊತೆಗೆ ವೈದಿಕ ವೇದ ಮಂತ್ರಗಳನ್ನು ಹೇಳೋದು ನಮ್ಗೆ ಗೊತ್ತಿದ್ದಿಲ್ಲ. ಅದನ್ನು ನನ್ನ ಅಂದಾಜು 40 ವರ್ಷಗಳ ಹಿಂದೆ ವೇದ ಮಂತ್ರಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಈ ವೇದ ಮಂತ್ರಗಳನ್ನು ನಮಗೆ ತಿಳಿಸಿಕೊಟ್ರು. ಜೊತೆಗೆ ಪ್ರವಚನ, ಪುರಾಣ ಇವುಗಳ ಮರ್ಮವನ್ನು ತಿಳಿಸಿಕೊಟ್ರು. ಯಾವ ರೀತಿ ಹಂತ ಹಂತವಾಗಿ ಹೇಳಬೇಕು, ಇದನ್ನು ನಾನು ಇವತ್ತಿಗೆ ಸಾಗ ಮಾಡಿ ಅಂದ್ರೆ ಮುಂದುವರಿಸಿಕೊಂಡು ಬಂದು 40 ವರ್ಷಗಳ ಸಂಪ್ರದಾಯ, 40 ವರ್ಷದ ಭವ್ಯ ಪರಂಪರೆ. ನಮ್ಮ ಶ್ರೀಮಠದಲ್ಲಿ ಪ್ರತಿ ವರ್ಷ ಸಾಮೂಹಿಕ ಲಗ್ನ, ಪಂಚಪೀಠದಲ್ಲಿ ಉಜ್ಜಯಿನಿ ಜಗದ್ಗುರುಗಳನ್ನು, ಕಾಶಿ ಜಗದ್ಗುರುಗಳನ್ನು, ಶ್ರೀಶೈಲ ಜಗದ್ಗುರುಗಳನ್ನು ಹಾಗೂ ರಂಭಾಪುರಿ ಜಗದ್ಗುರುಗಳನ್ನ ಬರಮಾಡಿಕೊಂಡು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷಕ್ಕೊಬ್ಬರು ಜಗದ್ಗುರು ಬಂದೇ ಬರುತ್ತಾರೆ. ಜೊತೆಗೆ ಸಾಮೂಹಿಕ ಲಗ್ನ, ಬಡವರ ಕಲ್ಯಾಣ, ಅಕ್ಷರದ ಆರಾಧನೆ, ಒಟುಗಳಿಗೆ ಅಯ್ಯಾಚಾರ, ಶಿವದೀಕ್ಷಾ ಇವು ಕಾರ್ಯಕ್ರಮ ನಿರಂತರವಾಗಿ ಸಾಗಿ ಬಂದದ. ಜೊತೆಗೆ ಗೋಮಾತಾ ಪೂಜಾ, ಜೊತೆಗೆ ಮುತ್ತೈದಿರು ಉಡಿ ತುಂಬೋದು, ಜಾನಪದ ಕಲಾಮೇಳ ಈ ರೀತಿಯಾಗಿ ಪ್ರತಿ ವರ್ಷ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ನಿರಂತರವಾಗಿ ಸಾಗಿ ಬಂದಿದೆ.
ಇದಕ್ಕೆಲ್ಲ ಗುರುಕಾಡ ಸಿದ್ದೇಶ್ವರನ ಕೃಪಾ, ಉಜ್ಜಯಿನಿ ಮಹಾಗುರುಗಳಾಗಿರ್ತಕ್ಕಂಥ ಪ್ರಸ್ತುತ ಜಗದ್ಗುರುಗಳಾದ ಶ್ರೀ ಶ್ರೀ 1008 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅನುಗ್ರಹ ಆಶೀರ್ವಾದವೇ ಸಾಕ್ಷಿ ಅಂಥೇಳಿ ನಾನು ಮನತುಂಬಿ ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಧರ್ಮ ಕಾರ್ಯಗಳು ನಿರಂತರವಾಗಿ ಸಾಗಿ ಬರಬೇಕು. ಧರ್ಮ ಕಾರ್ಯಗಳಲ್ಲಿ ಸಾಹಿತ್ಯ ಸಂಗೀತ ಉಳಿಬೇಕು. ನಿಸರ್ಗವನ್ನು ಕಾಪಾಡುವಂಥ ಭಾಗ್ಯವಂತರಾಗಬೇಕು. ನಾವು ಭಾರತೀಯ ಪರಂಪರೆಯನ್ನು, ಭಾರತೀಯ ತತ್ವಶಾಸ್ತ್ರವನ್ನು ನಾವೆಲ್ಲ ಸ್ವಾಮಿ ವಿವೇಕಾನಂದರಂತೆ, ಹಾನಗಲ್ ಕುಮಾರಸ್ವಾಮಿಗಳಂತೆ ಇವುಗಳನ್ನು ಕಾಪಾಡುವಂಥ ಭಾಗ್ಯವಂತರಾಗಬೇಕು. ಪಂಡಿತ್ ಪುಟ್ಟರಾಜ ಗವಾಯಿಗಳನ್ನ ಬೆಳೆಸಿ, ಪಂಡಿತ್ ಪಂಚಾಕ್ಷರ ಗವಾಯಿಗಳನ್ನ ಬೆಳೆಸಿ, ಹಾನಗಲ್ ಕುಮಾರಸ್ವಾಮಿಗಳವರು ಸಮಾಜಕ್ಕೆ, ಸಮಾಜದ ಸಂಜೀವಿನಿಯಾಗಿ ಸಂಗೀತ ಸಾಹಿತ್ಯ ವಿದ್ಯೆಯನ್ನು ಕರುಣಿಸಿದ ಪಿತಾಮಹರಾದರು. ಅವರ ಒಂದು ಪವಿತ್ರ ಪರಂಪರೆಯನ್ನು, ಅವರು ಹಾಕಿಕೊಟ್ಟ ಮಾರ್ಗದರ್ಶನವನ್ನು ಧರ್ಮದಲ್ಲಿ, ಅಧ್ಯಾತ್ಮದಲ್ಲಿ, ಜೀವನದಲ್ಲಿ, ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದವರು. ನಾವು ಅದನ್ನು ಮುಂದುವರಿಸಿಕೊಂಡು ನಿರಂತರವಾಗಿ ಕಾಪಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ನಮ್ಮ ಮಕ್ಕಳಿಗೂ ಕೂಡ ವೈದಿಕ ಪರಂಪರೆಯನ್ನು ತಿಳಿಸಿಕೊಟ್ಟಿದ್ದೇವೆ. ಜೊತೆಗೆ ನಾಡಿನಲ್ಲಿ ಹಳ್ಳಿ ಹಳ್ಳಿಗೆ ಧರ್ಮ ಜಾಗೃತಿ, ರಾಷ್ಟ್ರೀಯ ಮನೋಭಾವೈಕ್ಯತೆ, ರಾಷ್ಟ್ರ ಕಲ್ಯಾಣ, ಬದುಕಿಗೆ ಕಲ್ಯಾಣ, ಆಧ್ಯಾತ್ಮ ಕಲ್ಯಾಣ, ಲೋಕ ಕಲ್ಯಾಣಕ್ಕಾಗಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಬೇಕು. ನಾಡಿಗೆ, ಮಾನವ ಧರ್ಮಕ್ಕೆ ಜಯವಾಗಬೇಕು. ಸನಾತನ ಧರ್ಮ ರಕ್ಷಣೆ ಆಗಬೇಕು. ಮನುಕುಲಕ್ಕೆ, ಮಾನವ ಧರ್ಮಕ್ಕೆ ಸುಖ ಶಾಂತಿ ಸಿಗಬೇಕು ಅಂತ ಸಂಕಲ್ಪ ಇಟ್ಟುಕೊಂಡು ಪ್ರತಿ ವರ್ಷ ಪುರಾಣ ಪ್ರವಚನ ಭಕ್ತರು ಕರೆದಲ್ಲಿ ಎಲ್ಲಿ ಭಕ್ತರು ಆಮಂತ್ರಣ ಮಾಡ್ತಾರೆ. ಇವತ್ತು ಬಿಳಿಗಿ ತಾಲೂಕು ಅನ್ನಗವಾಡಿ ಇರ್ಬೋದು, ಕಾತರ್ಕಿ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಸಿರಿಯೂರ ಸಿದ್ಧಲಿಂಗೇಶ್ವರನ ಜಾತ್ರೆ ಇರ್ಬೋದು, ಎಲ್ಲ ಕಡೆಗೂ ನಾವೆಲ್ಲ ಆ ಲೋಕಾಪುರದ ಲೋಕೇಶ್ವರನ ಸನ್ನಿಧಾನದಲ್ಲಿ, ಬ್ರಹ್ಮಾನಂದರ ಮಠದಲ್ಲಿ ಅಥವಾ ಬಸವೇಶ್ವರ ದೇವಸ್ಥಾನದಲ್ಲಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಲೋಕಾಪುರದಲ್ಲಿ ಗುಡ್ಡಾಪುರ ದಾನಮ್ಮನ ಪುರಾಣ ಮಾಡಿದ್ದು ಇರುತ್ತದೆ. ಅನೇಕ ವಿಜಯಪುರ ಜಿಲ್ಲೆಯಲ್ಲಿ ಬೆಳ್ಳುಬ್ಬಿಯ ಹಿರೇಮಠದ ಮರುಳಸಿದ್ದರಾಜ ದೇಶಿಕೇಂದ್ರ ಮಳೆ ಮಲ್ಲೇಶ್ವರ ಸ್ವಾಮಿಯ ಮಠದಲ್ಲಿ ಯಾವಾಗಲೂ 25 ವರ್ಷಗಳ ಪರ್ಯಂತರ ಹಿಂದೆ ನಾನು ಪುರಾಣ ಮಾಡಿ ಬಂದಿದ್ದೇನೆ. ಇದೇ ರೀತಿ ಅನೇಕ ಹಳ್ಳಿಗಳಲ್ಲಿ ವಿಜಯಪುರ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆಯಲ್ಲಿ ಸೇವಾ ನಿರಂತರವಾಗಿ ಸಾಗಿ ಬಂದಿದೆ. ಶ್ರೀಶೈಲ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಯತಿಗಳ ಪವಿತ್ರವಾದ ಪಾವನ ಸಾನ್ನಿಧ್ಯದಲ್ಲಿ ಕೃಷ್ಣಾ ನದಿಯ ತೀರ ಚಿಕ್ಕೋಡಿ ತಾಲೂಕಿನ ಯಡೂರ ಕ್ಷೇತ್ರದಲ್ಲಿ 1 ತಿಂಗಳ ಹಾನಗಲ್ಲ ಕುಮಾರ ಶಿವಯುಗಳ ಪುರಾಣವನ್ನು ಅಗ್ದಿ ಹುರುಪಿನಿಂದ ಭಕ್ತಿಯಿಂದ ನಾನು ಸೇವಾ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತಾ, ಈ ನಾಡು ಭಕ್ತಿಯ ಸಾಮ್ರಾಜ್ಯವಾಗಲಿ, ಈ ನಾಡು ಧರ್ಮದ ತವರುಮಣಿಯಾಗಲಿ, ಈ ನಾಡಿನಲ್ಲಿ ಸುಖ ಶಾಂತಿ ಸನ್ಮಂಗಲ ಪರಂಪರೆ ಪ್ರತಿಯೊಬ್ಬರಿಗೂ ಸಿಗಬೇಕು. ಧರ್ಮ ಏವ ಸಮಸ್ತಾನಂ ದುಃಖಾನಂ ಶಮನ ಔಷಧ ನಿತ್ಯಂ ಧರ್ಮಾಮೃತ ಪೀತ್ವ ಸುಖಿನ ಸಂತು ಮಾನವ. ಧರ್ಮದ ಜೀವ ಅಂದರೆ ಪ್ರಾಣ, ಪ್ರಾಣದ ಧರ್ಮ ಅಂದರೆ ದಯ ಮತ್ತು ಕರುಣೆ ಮನುಷ್ಯನಲ್ಲಿ ಅವಶ್ಯವಾಗಿ ಬೇಕು. ಇವುಗಳಿದ್ದಾಗ ಮಾನವೀಯ ಮೌಲ್ಯಕ್ಕೆ ಬೆಲೆ ಬರುತ್ತದೆ. ಮಾನವೀಯ ಮೌಲ್ಯಗಳು ಕುಸಿಯಬಾರದು. ಮಾನವೀಯ ಮೌಲ್ಯಗಳನ್ನು ಕಾಪಾಡುವಂಥ ಪುಣ್ಯವಂತರಾಗಬೇಕು ನಾವು. ನಾಡಿನಲ್ಲಿ ಸಮಾಜಕ್ಕೆ ನಮ್ಮ ಗುರುಲಿಂಗ ಜಂಗಮರ ಆಶೀರ್ವಾದ, ಜಗದ್ಗುರು ಪಂಚಾಚಾರ್ಯರ ಆಶೀರ್ವಾದ, ಬಸವಾದಿ ಶರಣರ ಆಶೀರ್ವಾದ, ಹಾನಗಲ್ ಕುಮಾರ ಶಿವಯುಗಿ ಅಂತ ಪುಣ್ಯಪುರುಷರ ಅನುಗ್ರಹ ಯಾವಾಗಲೂ ಶಿರಿಯೂರು ಸಿದ್ಧಲಿಂಗ ಸ್ವಾಮಿಗಳಂಥವರು, ಹಾನಗಲ್ ಕುಮಾರಸ್ವಾಮಿಗಳಂಥವರು, ಚಿತ್ತರಗಿ ಚಿಜ್ಯೋತಿ ಮಹಾಂತ ಶಿವಯುಗಿಗಳಂಥವರು, ಜಗದ್ಗುರು ಪಂಚಾಚಾರ್ಯರು ಪಾದ ಇಟ್ಟ ಈ ಪುಣ್ಯಭೂಮಿಯಲ್ಲಿ, ಬೀಳೂರ ಅಜ್ಜ ಪಾದ ಇಟ್ಟ ಈ ಪುಣ್ಯಭೂಮಿಯಲ್ಲಿ ಸದಾಕಾಲ ಧರ್ಮ ಜಾಗೃತಿ ಆಗಬೇಕು. ಯಾಕಂದ್ರೆ ಧರ್ಮಕ್ಕಾಗಿ ಏಳಿರಿ, ಧರ್ಮಕ್ಕಾಗಿ ಬಾಳಿರಿ, ಧರ್ಮಕ್ಕಾಗಿ ತಾಳಿರಿ. ಪೂಜ್ಯ ಮುಕ್ತಿ ಮಂದಿರದ ವೀರ ಗಂಗಾಧರ ಮಹಾರಾಜೇಂದ್ರ ಯತಿವರೇಣ್ಯರು ಹೇಳಿದಂತೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಯಾವ ಪವಿತ್ರವಾಗಿರತಕ್ಕಂಥ ಮನುಷ್ಯನಿಗೆ ಶಾಂತಿ ಸಿಗಬೇಕಾದ್ರೆ, ಮಾನವ ಕುಲಕ್ಕೆ ಶಾಂತಿ ಸಿಗಬೇಕಾದ್ರೆ, ಸನಾತನ ಧರ್ಮದಲ್ಲಿದ್ದಂಥ ಎಲ್ಲ ಮಾನವರಿಗೆ ಎಲ್ಲರಿಗೂ
ಸುಖ ಶಾಂತಿ ಸಿಗಬೇಕಾದ್ರೆ ಧರ್ಮದ ಸಂವಿಧಾನ ಸೂತ್ರಗಳನ್ನ ಕಾಪಾಡಬೇಕು. ಯಾಕಂದ್ರೆ ಧರ್ಮಕ್ಕೆ ಸಂವಿಧಾನ ಸೂತ್ರಗಳದಾವು. ಧರ್ಮದ ಸಂವಿಧಾನ ಸೂತ್ರಗಳು ಅಂದರೆ ಸತ್ಯ, ಅಹಿಂಸಾ, ಅಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ಪೂಜಾ, ಜಪ, ಧ್ಯಾನ, ದಾನ ಇತಿ ಧರ್ಮಸ್ಯ ಸಂಗ್ರಹ ಎನ್ನುವಂತೆ ಧರ್ಮದ ಸಂವಿಧಾನ ಸೂತ್ರಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ದಾರ್ಶನಿಕರನ್ನು ನಾವು ಸ್ಮರಣೆ ಮಾಡಬೇಕು. ಯಾವ ರೇಣುಕ, ಶಂಕರ, ಮಧ್ವ, ರಾಮಾನುಜ, ಬುದ್ಧ, ಮಹಾವೀರ, ಮೊಹಮ್ಮದ್ ಪೈಗಂಬರ, ಯೇಸು ಕ್ರಿಸ್ತ, ನಾನಕ ಇವರೆಲ್ಲರೂ ಸಾರಿರ್ತಕ್ಕಂಥ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹಾರೈಸಿರ್ತಕ್ಕಂಥವರು ಮುಕ್ತಿ ಮಂದಿರದ ವೀರ ಗಂಗಾಧರ ಮಹಾರಾಜೇಂದ್ರ ಯತಿವರೇಣ್ಯರು. ಮಹಾಮಹಿಮರ ಕರುಣೆ ಅಪಾರವಾದ್ದು. ಮಹಾಮಹಿಮರು ಲೋಕಪಾವನಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಗುರುಗಳು ಮಹಾತಪಸ್ವಿಗಳು, ತ್ರಿಕಾಲ ವಂದನೀಯರು. ಗುಳೇದಗುಡ್ಡದ ಶ್ರೀ ಮರಡಿ ಮಠದ ಕಾಡಸಿದ್ದೇಶ್ವರ ಸಂಸ್ಥಾನ ಮರಡಿ ಮಠದ ಇತಿಹಾಸದ ಪರಂಪರೆಯಲ್ಲಿ ಸುವರ್ಣಾಕ್ಷರವನ್ನು ಬರೆದಿಡ್ತಕ್ಕಂಥ ಕಾರ್ಯವನ್ನು ಮಾಡಿದವರು 10ನೇ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅವರ ಅನುಗ್ರಹ, ಅವರ ಆಶೀರ್ವಾದ, ಅವರ ಕೃಪಾ ಕಾರುಣ್ಯ ಭಾಳ ದೊಡ್ಡದು. ಯಾವ ಪವಿತ್ರವಾಗಿರ್ತಕ್ಕಂಥ ಧರ್ಮ ಏವ ಸಮಸ್ತಾನಂ ದುಃಖಾನಂ ಶಮನ ಔಷಧ ನಿತ್ಯಂ ಧರ್ಮ ಅಮೃತ ಪೀತ್ವ ಸುಖಿನ ಸಂತು ಮಾನವ. ಇವತ್ತು ಧರ್ಮ ಹಾಳಾಗಬಾರ್ದು, ಧರ್ಮ ಅಧೋಗತಿಗೆ ಹೋಗಬಾರ್ದು, ಧರ್ಮ ರಕ್ಷಣೆ ಆಗಬೇಕಾದ್ರೆ ನಾವೆಲ್ಲ ರಾಷ್ಟ್ರೀಯ ದಾಮಿ ತಾಲೂಕು ಹೂಲಗೇರಿಯ ಗುರುಕಾಡಸಿದ್ದೇಶ್ವರ ಮಠದ ಪೂಜ್ಯ ಗುರುದೇವ ಶಾಸ್ತ್ರಿಗಳು, ಕಾಡಸಿದ್ದೇಶ್ವರ ಮಠ ಹೂಲಗೇರಿ. ಇದಿಷ್ಟು ಗುರುಗಳ ಮಾತುಗಳಾಗಿತ್ತು. ಗುರುಗಳ ಅನುಭವ ಬಹಳ ತುಂಬ ಮುಖ್ಯವಾಗಿರುವಂಥದ್ದು. ಸೊ ಅವರ ಅನುಭವದ ಮಾತುಗಳನ್ನ ಕೇಳಿ ನಾವೆಲ್ಲ ನಡೀಬೇಕಾಗಿದೆ. ಸೊ ಗುರುಗಳ ಸಂದರ್ಶನ ಇನ್ನೂ ಮುಂದುವರಿಯುತ್ತೆ. ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮತ್ತೆ ಹೊತ್ತು ತರೋಣ ಅವರ ಎಪಿಸೋಡ್ಗಳನ್ನ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ವಂದೇ ಮಾತರಂ.